ಸ್ನೇಹಿತರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎಂಬ ಮಾತಿಗೆ ಒಂದು ಉದಾಹರಣೆಯಾಗಿ ನಮ್ಮ ಹಿಂದಿನ ಕಾಲದ ಒಂದು ಜನಪ್ರಿಯ ಕತೆ ಹೇಳ್ತೀನಿ ಬನ್ನಿ. ಒಂದು ಕಾಡಿನಲ್ಲಿ ಒಂದು ವಿಷಸರ್ಪ ಹರಿಯುತ್ತಾ ಹೋಗುತ್ತಿರುತ್ತದೆ. ಅದನ್ನು ಕಂಡ ಒಂದು ರಣಹದ್ದು ಅದನ್ನು ಕುಕ್ಕಿ ಕುಕ್ಕಿ ಸಾಯಿಸಿ ತನ್ನ ಕಾಲಿನಿಂದ ಹಿಡಿದು ಎತ್ತಿಕೊಂಡು ಒಂದು ಊರಿನ ಮೇಲಿನಿಂದ ಹಾರುತ್ತಾ ಬರುತ್ತಿರುತ್ತದೆ. ಅದೇ ಸಮಯದಲ್ಲಿ ಆ ಊರಿನ ಜನಕ್ಕೆಲ್ಲ ಅಲ್ಲಿನ ರಾಜ ಊಟದ ಏರ್ಪಾಟು ಮಾಡುತ್ತಿರುತ್ತಾನೆ. ಹಾಗೆ ಹಲವಾರು ಬಾಣಸಿಗರು ದೊಡ್ಡ ದೊಡ್ಡ ಬಾಣಲೆಯಲ್ಲಿ ಅಡುಗೆಯನ್ನು ಮಾಡುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಹಾವನ್ನು ಎತ್ತಿಕೊಂಡು ಆ ರಣಹದ್ದು ಅಡುಗೆ ಮಾಡುವ ಜಾಗದ ಮೇಲೆ ಹಾರುತ್ತಾ ಹೋಗುತ್ತಿರುತ್ತದೆ. ಹಾವಿನ ಬಾಯಿಂದ ವಿಷ ಜಾರಿ ಅಡುಗೆಯೊಳಗೆ ಬೀಳುತ್ತದೆ. ಇದರ ಯಾವುದೇ ಅರಿವಿಲ್ಲದೆ ಬಾಣಸಿಗರು ಆ ಊರಿನ ಜನಕ್ಕೆಲ್ಲ ಅಡುಗೆಯನ್ನು ಬಡಿಸುತ್ತಾರೆ. ಅದನ್ನು ಊಟ ಮಾಡಿದ ಕೆಲವು ಜನರೆಲ್ಲ ಸತ್ತು ಹೋಗುತ್ತಾರೆ. ಆಗ ಯಮಲೋಕದಲ್ಲಿ ಪಾಪ ಪುಣ್ಯದ ಲೆಕ್ಕವನ್ನು ಬರೆಯುವ ಚಿತ್ರಗುಪ್ತನು ಈ ಪಾಪವನ್ನು ಯಾರಿಗೆ ಹಾಕಬೇಕೆಂದು ತಲೆಕೆಡಿಸಿಕೊಂಡು ಯಮರಾಜನ ಬಳಿ ಬರುತ್ತಾನೆ. ಯಮರಾಜನಿಗೆ ನಡೆದಿದ್ದೆಲ್ಲ ಹೇಳಿ ಈ ಪಾಪವನ್ನು ಆ ವಿಷಸರ್ಪಕ್ಕೋ, ಇಲ್ಲ ಅದನ್ನು ಕೊಂದ ರಣಹದ್ದಿಗೋ, ಇಲ್ಲ ಅಡಿಗೆ ಮಾಡಿಸಿದ ರಾಜನಿಗೋ, ಇಲ್ಲ ಅಡುಗೆ ಮಾಡಿ ಬಡಿಸಿದ ಬಾಣಸಿಗರಿಗೋ ಯಾರಿಗೆ ಬರೆಯಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳುತ್ತಾನೆ. ಸ್ವಲ್ಪ ತಡೆ ಚಿತ್ರಗುಪ್ತ, ಅದನ್ನು ನಾನು ಹೇಳುತ್ತೇನೆ ಎಂದ ಯಮರಾಜ. ಸ್ವಲ್ಪ ಸಮಯದ ನಂತರ ಮತ್ತೆ ಅಲ್ಲಿಗೆ ಕೆಲವು ಜನ ಊಟ ಮಾಡಲು ಹೋಗುತ್ತಿರುತ್ತಾರೆ. ಆಗ ಊರಿನ ದ್ವಾರದಲ್ಲಿ ಒಂದು ಹೆಂಗಸು ಆ ಜನರನ್ನು ತಡೆದು, ನೀವು ಅಲ್ಲಿಗೆ ಊಟ ಮಾಡಲು ಹೋಗಬೇಡಿ, ಅಲ್ಲಿನ ರಾಜ ಊಟದಲ್ಲಿ ವಿಷ ಬೆರೆಸಿ ಜನರನ್ನೆಲ್ಲ ಸಾಯಿಸಿಬಿಟ್ಟಿದ್ದಾನೆ, ನೀವ್ಯಾರು ಅಲ್ಲಿಗೆ ಹೋಗಬೇಡಿ ಎಂದು ಹೇಳುತ್ತಾಳೆ. ಆಗ ಯಮರಾಜ ಚಿತ್ರಗುಪ್ತನನ್ನು ಕರೆದು ಆ ಪಾಪದ ಲೆಕ್ಕವನ್ನೆಲ್ಲ ಆ ಹೆಂಗಸಿಗೆ ಬರೆದು ಬಿಡು ಎಂದು ಹೇಳುತ್ತಾನೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ಮಾಡಿದವರ ಪಾಪ ಆಡಿದವರ ಬಾಯಿಲಿ ಅಂತ. ಸರಿಯಾಗಿ ವಿಷಯ ತಿಳಿಯದೆ ಯಾರ ಬಗ್ಗೆನೂ ಆರೋಪ ಮಾಡಬಾರದು. ಇದೇ ಈ ಕಥೆಯ ಸಾರಾಂಶ. ಧನ್ಯವಾದಗಳು.